ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ 5 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. 5 ಕ್ವಶನ್ಸ್ ಯಾವ ಅಂತ ನೋಡೋಣ. ಇವತ್ತಿನ 5 ಕ್ವಶನ್ಸ್ ಯಾವಂತಂದ್ರೆ ಒಂದನೇ ಕ್ವಶನ್ ನೋಡ್ರಿ. ಆನ್ ಇನ್ಕಂಪ್ರೆಸಿಬಲ್ ಹೋಮೋಜಿನಿಯಸ್ ಫ್ಲೂಯಿಡ್ ಫ್ಲೋಯಿಂಗ್ ಸ್ಟೆಡಿಲಿ ಇನ್ ಅ ವೇರಿಡ್ ಡಯಾಮೀಟರ್ ಆಫ್ pipe having the large and small diameter 15 centimeter and 5 centimeter respectively. If velocity at a section is at the 15 centimeter diameter portion is 2.5 meter per second, velocity at the flow of the fluid at a section falling 5 centimeter portion ಎಷ್ಟು ಅಂತ ಕೇಳ್ತಾರೆ. ಭಾಳ ಈಸಿ ಐತಿ, ಇದ್ರಾಗ ಏನು ದೊಡ್ಡಾಗೋದಿಲ್ಲ. ಹಿಂಗೆ ಒಂದು ಟ್ಯೂಬ್ ಐತೆ, ಹಿಂಗಾಗೈತೆ ಅಂತಿದ್ದು ಟ್ಯೂಬ್ ಅದಂತ. ಈ ಟ್ಯೂಬ್ ಒಳಗಡೆ ಒಂದನೇದು 15 ಸೆಂಟಿಮೀಟರ್ ಡಯಾಮೀಟರ್ ಐತಂತೆ, ಎರಡನೇದು 5 ಸೆಂಟಿಮೀಟರ್ ಡಯಾಮೀಟರ್ ಐತಂತ. ಹೌದಾ? ನೆಕ್ಸ್ಟ್ 15 ಸೆಂಟಿಮೀಟರ್ ಡಯಾಮೀಟರ್ ಒಳಗಡೆ 2.5 ಮೀಟರ್ ಪರ್ ಸೆಕೆಂಡ್ ಅದಂತ, ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ಅದಂತ. ಇಲ್ಲಿ ವೆಲಾಸಿಟಿ ಎಷ್ಟು ಅಂತ ಕೇಳ್ಯಾರ. ಹಂಗಾರೆ ಏನು ಮಾಡ್ಬೇಕು, ಇದನ್ನ ಸೆಕ್ಷನ್ 1 ಸೆಕ್ಷನ್ 2 ಅಂತ ತಗೋ. ಕಂಟಿನ್ಯೂಟಿ ಇಕ್ವೇಶನ್ ಏನು ಬರೀತಾರೆ? ಕಂಟಿನ್ಯೂಟಿ ಇಕ್ವೇಶನ್ ಏನು? ರೋ 1 a1 v1 ಈಕ್ವಲ್ ಟು ರೋ 2 a2 v2. ಇದು ರೋ ಮರ್ತಿರ್ತಾರೆ ಹುಡುಗರು, ಮರಿಬಾರ್ದು. ಓಕೆ, ಬಟ್ ಈಗ ನಾನು ಇದನ್ನ ಇನ್ಕಾಂಪ್ರೆಸಿಬಲ್ ಇಕ್ವೇಶನ್ ಅಂದಿದ್ದಕ್ಕೋಸ್ಕರ, ಸ್ಟಡಿ ಫ್ಲೋ ಅಂದಿದ್ದಕ್ಕೋಸ್ಕರ ರೋಗಳು ತಾನಾಗಿ ಕ್ಯಾನ್ಸಲ್ ಆಗ್ತವೆ. ಅವಾಗ ನಿಮ್ಗೆ ಆನ್ಸರ್ ಬರ್ತದ a1 v1 ಈಕ್ವಲ್ ಟು a2 v2. ಏರಿಯಾ ಎಷ್ಟು? 5/4 ಇಂಟು ಡಿ ಸ್ಕ್ವೇರ್ ಅಂದ್ರೆ 15 ಸ್ಕ್ವೇರ್, ಎಲ್ಲ ಒಂದೇ ಯೂನಿಟ್ ಇಡ್ತೀನಿ, ಇಂಟು ವೆಲಾಸಿಟಿ ಎಷ್ಟು? 2.5 ಈಸ್ ಈಕ್ವಲ್ ಟು ಏರಿಯಾ ಎಷ್ಟು? 5/4 ಇಂಟು 5 ಸ್ಕ್ವೇರ್ ಇಂಟು ವೆಲಾಸಿಟಿ ಎಷ್ಟು ಗೊತ್ತಿಲ್ಲ. ದೇರ್ಫೋರ್ 5/4 ಕ್ಯಾನ್ಸಲ್. ಅದು 15 ಸ್ಕ್ವೇರ್ 225, ಓಕೆನಾ? ಇದು 225 ಇಂಟು 2.5 ಈಕ್ವಲ್ ಟು 25 ಇಂಟು v2. Therefore, v2 is equal to 22.5. Yes, the answer is 22.5. This answer is 22.5 meter per second. Okay. Second, next question. Question ಏನು ಕೇಳ್ಯಾರ ನೋಡು. The plane flow has a velocity component ಇಷ್ಟದಂತೆ. u ಕೊಟ್ಟಿದ್ದಾರೆ, v ಕೊಟ್ಟಿದ್ದಾರೆ, w ಕೊಟ್ಟಿದ್ದಾರೆ. ಎಕ್ಸ್ ವೈ ಜೆಡ್ ಡೈರೆಕ್ಷನ್ ಒಳಗಿರ್ತಕ್ಕಂಥ ವೆಲಾಸಿಟಿಗಳು. T1 0 ಆಗಲ್ಲ ಅಂತ, T2 0 ಆಗಲ್ಲ ಅಂತ, ಮತ್ತೆ ಅವು ಕಾನ್ಸ್ಟೆಂಟ್ಸ್ ಅದಾವಂತ. ಹ್ಯಾವಿಂಗ್ ಅ ಡೈಮೆನ್ಷನ್ಸ್ ಆಫ್ ಟೈಮ್ ಅದಾವಂತ. ಓಕೆ, ಅವು ಟೈಮದ ಫಂಕ್ಷನ್ಸ್ಗಳು. ದ ಗಿವನ್ ಫ್ಲೋ ಈಸ್ ಇನ್ಕಾಂಪ್ರೆಸಿಬಲ್ ಅಂತ ಹೇಳ್ಯಾರ. ಹಂಗಿದ ಮೇಲೆ T1 ಮತ್ತು T2 ರಿಲೇಷನ್ ಏನಂತ ಹೇಳ್ಯಾರ. ನಮಗೆ ಇದ್ರೊಳಗಡೆ ಹೋಲ್ಡ್ ಮಾಡೋದು ಯಾವುದಂದ್ರೆ ಇನ್ಕಾಂಪ್ರೆಸಿಬಲ್ ಫ್ಲೋ. ಇನ್ಕಾಂಪ್ರೆಸಿಬಲ್ ಫ್ಲೋ ಅಂದ್ರೆ ಏನದು? ಕಂಟಿನ್ಯೂಸ್ ಫ್ಲೋ. ಕಂಟಿನ್ಯೂಟಿ ಇಕ್ವೇಶನ್ ಏನೈತಿ ಬರ್ಕೊಡ್ರಿ. ಕಂಟಿನ್ಯೂಟಿ ಇಕ್ವೇಶನ್ ಏನು? dou u by dou x plus dou v by dou y plus dou w by dou z equal to 0. u ಅಂದ್ರೆ ಎಷ್ಟು ಕೊಟ್ರ? u equal to x by t1. x by t1. v ಎಷ್ಟು ಕೊಟ್ರ? minus y by t2. ಹಂಗಾರೆ ಡೋ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತಾ? 1 by t1. ಇದು ಡೋ ವಿ ವಿತ್ ರೆಸ್ಪೆಕ್ಟ್ ಟು ವೈ ಏನಾಗ್ತದ? minus 1 by t2. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಏನಾಗ್ತಾ? 1 by t1 ಪ್ಲಸ್ minus 1 by t2 plus 0 equal to 0. Therefore 1 by t1 equal to 1 by t2. Therefore t1 equal to t2. This is the condition. Answer is D. ಸುಮ್ಮ ಕೊಡ್ತಾರಲ್ಲ, ಭಾಳ ಈಸಿ ಇರ್ತಾವ, ಭಾಳ ಅಂಥದ್ದೇನು ಡಿಫಿಕಲ್ಟ್ ಇರಂಗಿಲ್ಲ. ಓಕೆ, ದ ಪಾರ್ಟಿಕಲ್ ಮೂವ್ ಅಲಾಂಗ್ ಅ ಕರ್ವ್ ಹೂಸ್ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಎಷ್ಟೈತೆ ನೋಡಿ. ಎಕ್ಸ್ ಅಂದ್ರೆ ಇಷ್ಟು ಕೊಟ್ರ, ವೈ ಅಂದ್ರೆ ಇಷ್ಟು ಕೊಟ್ರ, ಜೆಡ್ ಅಂದ್ರೆ ಇಷ್ಟು ಕೊಟ್ರ. ಎಕ್ಸ್ ವೈ ಜೆಡ್ ಶೋಸ್ ದ ವೇರಿಯೇಷನ್ ಆಫ್ ಡಿಸ್ಟೆನ್ಸಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಸೆಂಟಿಮೀಟರ್ ವಿತ್ ಟೈಮ್ ಟಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್. ಆಕ್ಸಲರೇಷನ್ ಕೇಳ್ಯಾರ, ರೈಟಾ? ಓಕೆ, ಬನ್ನಿ. ಆಕ್ಸಲರೇಷನ್ ಇಕ್ವೇಶನ್ ಏನು? ಆಕ್ಸಲರೇಷನ್ ಇಕ್ವೇಶನ್ ಏನು? ಟೋಟಲ್ ಆಕ್ಸಲರೇಷನ್ ಈಕ್ವಲ್ ಟು ax i ಪ್ಲಸ್ ay j ಪ್ಲಸ್ az k. ಅಥವಾ ಮ್ಯಾಗ್ನಿಟ್ಯೂಡ್ ಬೇಕಿತ್ತಂದ್ರ ax ಸ್ಕ್ವಯರ್ ಪ್ಲಸ್ ay ಸ್ಕ್ವಯರ್ ಪ್ಲಸ್ az ಸ್ಕ್ವಯರ್. ಕರೆಕ್ಟಾ? ಇದರೊಳಗೆ ax ಅಂದ್ರೆ ಏನು?
ಎ ಎಕ್ಸ್ ಅಂದ್ರೆ ದೊಡ್ಡ ಇಕ್ವೇಶನ್ ಅದ ಯು ಇಂಟು ಡೋ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ವಿ ಇಂಟು ಡೋ ಯು ವಿತ್ ರೆಸ್ಪೆಕ್ಟ್ ಟು ವೈ ಪ್ಲಸ್ ಡಬ್ಲ್ಯೂ ಇಂಟು ಡೋ ಯು ವಿತ್ ರೆಸ್ಪೆಕ್ಟ್ ಟು ಜೆಡ್ ಹೌದಾ ಪ್ಲಸ್ ಡೋ ಯು ವಿತ್ ರೆಸ್ಪೆಕ್ಟ್ ಟು ಟಿ ಇಂಥವು ಎ ಎಕ್ಸ್ ಎ ವೈ ಎ ಜೆಡ್ ಬರಿತೀರಿ ಬಟ್ ನಮಗೆ ಯು ವಿ ಡಬ್ಲ್ಯೂ ಕೊಟ್ಟಾರ ಇಕ್ವೇಶನ್ ಒಳಗೆ ಕೊಟ್ಟಾರ ನೋಡ್ರಿ ಎಕ್ಸ್ ವೈ ಜೆಡ್ ಕೊಟ್ಟಾರ ಅಂದ್ರೆ ನಮ್ಗೆ ಎಕ್ಸ್ ವೈ ಜೆಡ್ ಕೊಟ್ಟಾರ ಇವನ್ ಕೊಟ್ಟಿಲ್ಲ ಹಂಗಾರೆ ಎಕ್ಸ್ ಎಷ್ಟು ಕೊಟ್ಟಾರ ಎಕ್ಸ್ ಕೊಟ್ಟಾರ ಟಿ ಕ್ಯೂಬ್ ಇಲ್ಲಿ ಬರ್ತೀನಿ ನೋಡಿ ಹಂಗಾರೆ ಈ ಇಕ್ವೇಶನ್ ಯೂಸ್ ಆಗಲ್ಲ ನೆನ್ಪಿಟ್ಕೊಡ್ರಿ ಇದರಲ್ಲ ನೋ ಯೂಸ್ ಹಾಗಾದ್ರೆ ಎಕ್ಸ್ ಬರ್ಕೊಡ್ರಿ ಎಕ್ಸ್ ಎಷ್ಟು ಟಿ ಕ್ಯೂಬ್ ಪ್ಲಸ್ ಟು ಟಿ ವೈ ಎಷ್ಟು -3 ಏನಾ -3 ಇಂಟು ಇ ಟು ದಿ ಪವರ್ ಆಫ್ -2t ಆಮೇಲೆ ಜೆಡ್ ಎಷ್ಟು 2 sin 5t ಓಕೆ ಜೆಡ್ ಕೊಟ್ಟರು ನೆಕ್ಸ್ಟ್ ಈಗ ಇದ್ರೊಳಗಡೆ ಹಂಗಾದ್ರೆ ಈ ಟೈಪ್ ಕೊಟ್ಟಾಗ ಎಕ್ಸಲರೇಷನ್ ಏನಾಗುತ್ತೆ ನೋಡಿ ಎ ಎಕ್ಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ ಅಷ್ಟೇ ಮತ್ತೇನಿಲ್ಲ ಡಿ ಎಕ್ಸ್ ಬೈ ಡಿ ಟಿ ಇದು ವೆಲಾಸಿಟಿ ಬಂದಿರ್ತೈತ ಆಮೇಲೆ ಇದು ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಮುಗೀತು ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಓಕೆ ಹಾಗಾದ್ರೆ ಎಕ್ಸ್ ಏನ್ ಮಾಡೋಕೆ ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡು ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ 3t ಸ್ಕ್ವೇರ್ ಪ್ಲಸ್ 2 ಡೋ ಸ್ಕ್ವೇರ್ ಎಕ್ಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಏನಾಗ್ತದೆ 60 ಮುಗಿತಿದು ಇಲ್ಲಿ ಬಾ ಇದು ಏನಿದು ಎ ಎಕ್ಸ್ ಇದು ಎ ವೈ ಎಷ್ಟಾಯ್ತು ಎ ವೈ ಬೇಕಿತ್ತು ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡು ಒಂದನೇ ಸತಿ ಡಿಫ್ರೆನ್ಶಿಯೇಟ್ ಮಾಡು -3 ಇ ಟು ದಿ ಪವರ್ ಆಫ್ -2t ಇಂಟು -2 ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡು ಇವೆರಡು ಸೇರಿ +6 ಆಯ್ತಾ ಮತ್ತು ಇ ಟು ದಿ ಪವರ್ ಆಫ್ -2t ಇಂಟು -2 ಏನಾಯ್ತಿದು 12 -12 ಇ ಟು ದಿ ಪವರ್ ಆಫ್ -2t ಎ ವೈ ಆಯಿತು ಎ ಜೆಡ್ ಎಷ್ಟಾಗುತ್ತೆ ಒಂದು ಸತಿ ಡಿಫ್ರೆನ್ಶಿಯೇಟ್ ಮಾಡು 2 ಇಂಟು ಕಾಸ್ 5t ಇಂಟು 5 ಆಗ್ತೈತಿ 5 ಇಂಟು 2 10 ಆಯ್ತು 10 ಕಾಸಿಗೆ ಏನಾಯ್ತು ಇಂಟಿಗ್ರೇಷನ್ ಮೈನಸ್ ಸೈನ್ 5t ಇಂಟು 5 ಆಗ್ತದೆ ಹಂಗಾರೆ ಎಷ್ಟಾಯ್ತಿದು 50 -50 ಸೈನ್ 5t ಓಕೆ ದೆನ್ ಈಗ ಅವ್ರ ಕ್ವಶನ್ ಇದನ್ನು ಕೊಟ್ರನ ಪಾಯಿಂಟ್ ಇದಾದ್ಮೇಲೆ ಏನು ಪಾಯಿಂಟ್ ಏನು ಕೊಟ್ರನ ಬರ್ದಾರ ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ಎಕ್ಸಲರೇಷನ್ ಪಾರ್ಟಿಕಲ್ ಎಟ್ ಟಿ ಈಕ್ವಲ್ ಟು 0 ಅಂತ ಹಂಗಾರೆ ಎಲ್ಲದ್ರೊಳಗೆ ಏನು ಮಾಡು ಟಿ ಈಕ್ವಲ್ ಟು 0 ಹಾಕು ಎ ಎಕ್ಸ್ ಎಷ್ಟಾಯ್ತು ಟಿ ಈಕ್ವಲ್ ಟು 0 ಹಾಕಿದ್ರೆ 0 ಆಯ್ತು ಎ ವೈ ಎಷ್ಟಾಯ್ತು -12 ಆಯ್ತು ಎ ಜೆಡ್ ಎಷ್ಟಾಯ್ತು ಸೈನ್ 0 0 0 ಆಯ್ತು therefore ನಿಮ್ಮ ಇಕ್ವೇಶನ್ ಏರಿಯಾ ಮ್ಯಾಗ್ನಿಟ್ಯೂಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ ay ಸ್ಕ್ವೇರ್ ಪ್ಲಸ್ az ಸ್ಕ್ವೇರ್ ಆನ್ಸರ್ ಎಷ್ಟು ಬಂತು 12 -12 12 12 ಮಾಡಾಯ್ತದ ಇದನ್ನ ಇದು ಮಾಡ್ಕೊಂಡ್ಬಿಡ್ಬೇಕು ಇದು ಅದಕ್ಕೆ ಹಿಂಗೆ ಬರೆದಿರೋದು ಇದು 122 ಬರಿಬೇಕಾರೆ ಹಿಂಗೆ ಬರಬೇಕು 144 ಆತಿಲ್ಲ ಇದು ಈಗ 12 ರೈಟಾ ನೆಕ್ಸ್ಟ್ ಕ್ವಶನ್ in a two-dimensional steady flow field in a certain region xy plane the velocity component x and x direction v ಕೊಟ್ಟಾರ and the density varies with 1 by x which of the following is valid expression for the velocity component in y direction okay done ಇದನ್ನ vx ಅಂತ ಕೊಟ್ಟಾರ ಅವರು ಡೋಂಟ್ ವರಿ ಅದನ್ನ u ಅಂತ ಬರ್ಕೋ vy ಕೇಳ್ಯಾರ ಅವ್ರು ಅಂದ್ರೆ ಅರ್ಥ ಏನು v ಕೇಳ್ಯಾರ ಅಂತ u ಕೊಟ್ಟು v ಕೇಳಕತ್ತಾರ ಮತ್ತೆ ಇನ್ಕಾಂಪ್ರೆಸಿಬಲ್ ಅಂತ ಹೇಳ್ಯಾರ ಎಲ್ಲರೂ two-dimensional steady flow fluid certain region xy plane velocity component ಕೊಟ್ಟಾರ the varies density varies ಅಂತ ಕೊಟ್ಟಾರ ಅವರು density varies ಕೊಟ್ಟಾರ ಅಂದಮೇಲೆ ನಾವು ಇನ್ಕಾಂಪ್ರೆಸಿಬಲ್ ಅನ್ನಕ್ ಬರಂಗಿಲ್ಲ ನಾವು ಟೋಟಲ್ ಓವರ್ ಆಲ್ ಕಂಟಿನ್ಯೂಟಿ ಇಕ್ವೇಶನ್ ಹಾಕೊಂಡು ಶುರು ಮಾಡೋಣ ರೈಟಾ ಓವರ್ ಆಲ್ ಕಂಟಿನ್ಯೂಟಿ ಇಕ್ವೇಶನ್ ಏನು ರೋ ಇಟ್ಕೋಬೇಕು ಈಗ ಬಿಕಾಸ್ ಅವರು ರೋ ವೇರೀಸ್ ಅಂದಾರಲ್ಲ ಹಂಗಾಗಿ
ಓಕೆ ಹೇಳ್ರಿ, ಡೋ ಬೈ ಡೋ ಎಕ್ಸ್ ಆಫ್ ರೋ ಯು ಪ್ಲಸ್ ಡೋ ಬೈ ಡೋ ವೈ ಆಫ್ ರೋ ವಿ ಈಕ್ವಲ್ ಟು 0. ಓಕೆ, ಈಗ ಬರೀ ಈಗ ಡೋ ಬೈ ಡೋ ಎಕ್ಸ್ ಆಫ್ ರೋ ಎಷ್ಟು 1 ಬೈ ಎಕ್ಸ್, ಯು ಎಷ್ಟು ಎಕ್ಸ್ ಸ್ಕ್ವಯರ್, ಪ್ಲಸ್ ಡೋ ಬೈ ಡೋ ವೈ ಆಫ್ ರೋ ಎಷ್ಟು 1 ಬೈ ಎಕ್ಸ್, ವಿ ಎಷ್ಟು ಗೊತ್ತಿಲ್ಲ, ಈಕ್ವಲ್ ಟು 0. ಹಾಗಾದ್ರೆ ಏನು ಮಾಡ್ಬೇಕು ಈಗ, ಇದು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು, ಡೋ ಎಕ್ಸ್ ಬೈ ಡೋ ಎಕ್ಸ್ ಅಂದ್ರೆ 1 ಆಗ್ತದೆ, ಪ್ಲಸ್ ಇದೇನಾಗ್ತದೆ 1 ಬೈ ಎಕ್ಸ್ ಆಸ್ ಇಟ್ ಈಸ್ ಡೋ ವಿ ಬೈ ಡೋ ವೈ ಈಕ್ವಲ್ ಟು 0. ಓಕೆನಾ, ಈಗ ಆ ಕಡೆ ತೊಗೊಂಡೋಗು, ಡೋ ವಿ ಬೈ ಡೋ ವೈ ಈಕ್ವಲ್ ಟು ಇದು -1, ಇದು 1 ಬೈ ಎಕ್ಸ್ ಇದ್ದು ಹಾಕೊಡಿದ್ರೆ -x. ಹಂಗಾರೆ ಡೋ ವಿ ಈಸ್ ಈಕ್ವಲ್ ಟು -x ಇಂಟು ಡೋ ವೈ. ಈಗ ಇದನ್ನೇನು ಮಾಡು, ಇಂಟಿಗ್ರೇಟ್ ಮಾಡು. ಇಂಟಿಗ್ರೇಟ್ ಮಾಡಿದ್ರೆ ಏನಾಗ್ತದೆ, ವಿ ಈಸ್ ಈಕ್ವಲ್ ಟು -x y ಪ್ಲಸ್ ಸಿ. ರೈಟಾ? ಎನಿ ಡೌಟ್? ಆಪ್ಷನ್ಸ್ ನೋಡು, ಮತ್ತೆ ಯಾವ ಏನು ಪಾಯಿಂಟ್ಸ್ ಕೊಟ್ಟಿಲ್ಲ. ಓಕೆ, ಡೈರೆಕ್ಟ್ ಆಗಿ ನೀವು ಇದನ್ನ ತಗೋಬಹುದು. ಪ್ಲಸ್ ಸಿ, ಸಿ ಈಕ್ವಲ್ 0 ತಗೋ. ಬಟ್ ಯಾವಾಗ ಪ್ಲಸ್ ಸಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ, ಅಕಸ್ಮಾತ್ ಯಾವ್ದಾರ ಒಂದು ಇಕ್ವೇಶನ್ ಆಪ್ಷನ್ಸ್ ಎ ಬಿ ಸಿ ಹಿಂಗೆ ಕೊಡೋ ಬದಲು ಇದನ್ನು ಹಿಂಗೆ ಕೊಟ್ಟಿದ್ದೆ ಅಂತ ತಿಳ್ಕೊ. ಏನದು, ಡಿ ಆಪ್ಷನ್ -xy ಪ್ಲಸ್ 5 ಅಂತ ಕೊಟ್ಟಿದ್ದ, -x5 ಪ್ಲಸ್ 0 ಅಂತ ಕೊಟ್ಟಿದ್ದ, ಅವಾಗ ನಿನಗೆ ಕನ್ಫ್ಯೂಸ್ ಆಕೈತಿ ಯಾವತ್ತು ತಗೋಬೇಕಂತ. ಬಟ್ ಇದು x ಬೈ ವೈ ಐತಿ, ಸಾಧ್ಯನೇ ಇಲ್ಲ. x ಬೈ ವೈ ಐತಿ, ಸಾಧ್ಯನೇ ಇಲ್ಲ. -x ಬೈ ವೈ ಬರ್ಬೇಕು, ಇಲ್ಲಿ ಪ್ಲಸ್ ಐತಿ, ಸಾಧ್ಯನೇ ಇಲ್ಲ. ಓಕೆ, ಎರಡು ಸೇಮ್ ಇಟ್ಕೊಂಡು ಕಾನ್ಸ್ಟೆಂಟ್ ಕೊಟ್ಟಾಗ ಅವಾಗ ಡೌಟ್ ಬರ್ತೈತಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ ದ ಡೇ. A nozzle is so sharp that the average velocity changes linearly from 1.5 meter per second at the beginning to 15 meter per second at the end in a distance of 0.375 meter. The magnitude of the convective acceleration at the end of the nozzle is. Okay, ಕಾನ್ವೆಕ್ಟಿವ್ ಆಕ್ಸಲರೇಷನ್ ಮತ್ತು ಇನ್ನೊಂದು ಆಕ್ಸಲರೇಷನ್ ಲೋಕಲ್ ಆಕ್ಸಲರೇಷನ್ ಅಂತ ಬರ್ತಾವೆ. ಓಕೆ, ಅದನ್ನ ಫಸ್ಟ್ ಬರ್ಕೊಂಡ್ಬಿಟ್ರಿ, ಕಾನ್ವೆಕ್ಟಿವ್ ಆಕ್ಸಲರೇಷನ್ ಅಂತಾನೆ ಬರ್ಕೊಂಡ್ಬಿಟ್ರಿ. ಕಾನ್ವೆಕ್ಟಿವ್ ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಯಾವುದಂದ್ರೆ ಯು ಇಂಟು ಡೋ ಯು ಬೈ ಡೋ ಎಕ್ಸ್. ಇವಕ್ಕೇನಂತಾರೆ, ಡೋ ಯು ಬೈ ಡೋ ಎಕ್ಸ್ ಏನಂತಾರೆ, ಇದಕ್ಕೆ ಕಾನ್ವೆಕ್ಟಿವ್ ಆಕ್ಸಲರೇಷನ್ ಅಂತಾರೆ. ಓಕೆ, ಈಗ ಮೇಲ್ಗಡೆ ಬರ್ರಿ, ಮೇಲ್ಗಡೆ ಫಾರ್ಮುಲಾಕ್ಕೆ ಬರ್ರಿ, ಫಾರ್ಮುಲಾ ಶೀಟ್ ತಗೊಳ್ರಿ. ಮೇಲ್ಗಡೆ ಫಾರ್ಮುಲಾ ಶೀಟ್ ಒಳಗೆ ಇವನ್ ಬರ್ಸಿನಲ್ಲ, ಇದ್ರೊಳಗೆ ಇವು ರೆಡ್ ಏನದ ನೋಡಿ, ಇವು ರೆಡ್ ಏನದ ನೋಡು, ಇವು ರೆಡ್ಗಳೇನಿವು ಕಾನ್ವೆಕ್ಟಿವ್ ಆಕ್ಸಲರೇಷನ್ಸ್. ಸ್ವಲ್ಪ ಇನ್ನೊಂದು U1 ಮಲ್ಟಿಪ್ಲೈ ಆಗ್ಬೇಕು ಅದ್ರೊಳಗೆ ಅಷ್ಟೇ. ಕಾನ್ವೆಕ್ಟಿವ್ ಆಕ್ಸಲರೇಷನ್ಸ್ ಇವು ಏನಿವು ಲೋಕಲ್ ಆಕ್ಸಲರೇಷನ್ಸ್ ಅಂತ. ಇವಕ್ಕೇನಂತಾರ ಲೋಕಲ್ ಆಕ್ಸಲರೇಷನ್ಸ್. ಬಟ್ ಕಾನ್ವೆಕ್ಟಿವ್ ಆಕ್ಸಲರೇಷನ್ ಒಂದು ಮಿಸ್ಟೇಕ್ ನೆನ್ಪಿಟ್ಕೊಡ್ರಿ, ಯು ಮಲ್ಟಿಪ್ಲೈ ಆದ್ರೆ ಅದು ಕಾನ್ವೆಕ್ಟಿವ್ ಆಕ್ಸಲರೇಷನ್, ಯು ಇಂಟು. ಓಕೆ, ದೇರ್ ಫೋರ್ ಕಾನ್ವೆಕ್ಟಿವ್ ಆಕ್ಸಲರೇಷನ್ ಕೊಟ್ಟರು. ಓಕೆ, ಏನು ಕೊಟ್ಟಾರ ಅವರು, ಫಂಕ್ಷನ್ ಏನಾರು ಕೊಟ್ಟರು, ಮತ್ತೆ ಏನು ಕೊಟ್ಟಿಲ್ಲ. ಯು ಏನಾರು ಕೊಟ್ಟಾರ ಫಂಕ್ಷನ್, ಯಾವುದೇನು ಕೊಟ್ಟಿಲ್ಲ. ಓಕೆ, ಫಸ್ಟ್ ಏನು ಕೊಟ್ಟರು ಅವರು, ಒಂದು ನಾಸಲ್ ಐತಂತ ಅದ್ರ 1.5 ಮೀಟರ್ ಪರ್ ಸೆಕೆಂಡ್ ಅದ, ಆಮೇಲೆ ಅದು 15 ಮೀಟರ್ ಪರ್ ಸೆಕೆಂಡ್ ಅದ. ರೈಟಾ? ಬನ್ನಿ ಈಗ ನಮ್ದು ಏನಂತಂದ್ರೆ, ಇದು ವಿ ಅಂದ್ರೆ ವೆಲಾಸಿಟಿ. ವೆಲಾಸಿಟಿ ಎಲ್ಲಿದೆ, ಔಟ್ಪುಟ್ ಒಳಗೆ ಇರ್ತೈತಿ. ಇದು ನಾಸಲ್ ಹಿಂಗದ, ಅದು ಇಲ್ಲಿ 1.5 ಮೀಟರ್ ಪರ್ ಸೆಕೆಂಡ್ ಒಳಗೆ ಎಂಟ್ರಿ ಆಗ್ಯದ, ಈ ಕಡೆಗೆ 15 ಮೀಟರ್ ಪರ್ ಸೆಕೆಂಡ್ ಒಳಗೆ ಎಂಟ್ರಿ ಹೊರಗೆ ಬರಕತ್ತ. ಹಂಗಾರೆ ಇದೇನಿದು ಯು, ಇದು ಎಷ್ಟು ಬಂತಿದ್ದು ಯು 15 ಬರಿತೀನಿ. ಈಗ ರೇಟ್ ಆಫ್ ಚೇಂಜ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ಎಷ್ಟಿತ್ತು ವೆಲಾಸಿಟಿ 1.5 ಐತಿ, ಇಲ್ಲಿ ಎಷ್ಟಿತ್ತು ವೆಲಾಸಿಟಿ 15 ಐತಿ. ಎಷ್ಟು ಡಿಸ್ಟೆನ್ಸ್ ಇದು ಚೇಂಜ್ ಆಗೈತಿ 0.375 ಮೀಟರ್ ಚೇಂಜ್ ಆಗೈತಿ. ಹಂಗಾರೆ ಅದನ್ನೇ ಬರ್ದ್ಬಿಡೋಣ. ಏನಂತ, 15 ಇದ್ದಿದ್ದು 1.5 ಡಿವೈಡೆಡ್ ಬೈ 0.375 ಈಸ್ ಈಕ್ವಲ್ ಟು ಆನ್ಸರ್ ಏನು ಬರ್ತದ 540 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಈಸ್ ಆಕ್ಸಲರೇಷನ್.
ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ. ನಾಲೆಜ್ ತನ್ನಷ್ಟಕ್ಕೆ ತಾನೇ ಹೆಚ್ಚಿಗೆ ಆಗ್ತಾ ಹೋಗ್ತದೆ.